ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ನೀವು ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ, ನೀವು ಕೂಡ ಮಾಡಿಟ್ಟಂತಹ ಒಂದು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದರೆ, ಅಪ್ಲೋಡ್ ಮಾಡುವಂಥ ಸಮಯದಲ್ಲಿ ವೈಟಿ ಸ್ಟುಡಿಯೋದಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳು ಬರ್ತದೆ. ಏನಪ್ಪ ಅಂದರೆ ಚೆಕ್ಕಿಂಗ್ ಬರ್ತದೆ, ಪ್ರೊಸೆಸ್ ಟು ಯುವರ್ ವಿಡಿಯೋ ಬರ್ತದೆ. 1 ಡೇ 1 ಅವರ್ 2 ಅವರ್ 3 ಅವರ್ ಆದರೂ ಕೂಡ ನಿಮ್ಮ ಒಂದು ವಿಡಿಯೋ ಅಪ್ಲೋಡೇ ಆಗೋದಿಲ್ಲ. ಹಾಗಾದರೆ ಇಂತಹ ಪ್ರಾಬ್ಲಮನ್ನು ಬಂದರೆ ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದು 3 ಸ್ಟೆಪ್ಪಲ್ಲಿ ಹೇಳಿಕೊಡ್ತೇನೆ. ಬನ್ನಿ, ನೇರವಾಗಿ ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ನಿಮ್ಮ ಮೊಬೈಲಲ್ಲಿರುವಂತಹ ಒಂದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮ್ಮ ಸೆಟ್ಟಿಂಗ್ಸ್ ಒಳಗಡೆ ಮ್ಯಾನೇಜ್ ಆ್ಯಪ್ಸ್ ಅಂತ ಇರುತ್ತೆ ಅಥವಾ ಆ್ಯಪ್ಸ್ ಅಂತ ಇರುತ್ತೆ. ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಇಲ್ಲಿ ಮ್ಯಾನೇಜ್ ಆ್ಯಪ್ಸ್ ಅಂತ ಬರ್ತದೆ. ಮ್ಯಾನೇಜ್ ಆ್ಯಪ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅಂದರೆ ವೈಟಿ ಸ್ಟುಡಿಯೋದಲ್ಲಿ ನೀವು ಅಪ್ಲೋಡ್ ಮಾಡ್ತಾ ಇರ್ತೀರಾ, ಹೌದಲ್ವಾ? ವೈಟಿ ಸ್ಟುಡಿಯೋ ಎಲ್ಲಿದೆ ಆ್ಯಪು ಅದನ್ನು ನಾವು ಕಂಡುಹಿಡ್ಕೊಳ್ಬೇಕಿಲ್ಲಿ. ವೈಟಿ ಸ್ಟುಡಿಯೋ ಇಲ್ಲಿ ಆ್ಯಪ್ ಕಂಡುಹಿಡಬೇಕು. ಈ ವೈಟಿ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ, ಆ ಆ್ಯಪನ್ನು ಓಪನ್ ಮಾಡಿದಾಗ ಇಲ್ಲಿ ಕ್ಲಿಯರ್ ಡಾಟಾ ಅಂತ ಇದೆ, ಹೌದಾ? ಕ್ಲಿಯರ್ ಡಾಟಾ ಅಂತ ಇದೆ. ಇಲ್ಲಾಂದರೆ ಡಾಟಾ ಯೂಸೇಜ್ ಬೇಡ, ಸ್ಟೋರೇಜ್ಗೆ ಹೋಗಿ ಇಲ್ಲಿ ಕ್ಲಿಯರ್ ಡಾಟಾ ಅಂತ ಹೊಡೀರಿ. ಕ್ಲಿಯರ್ ಆಲ್ ಡಾಟಾ, ಕ್ಲಿಯರ್ ಕ್ಯಾಚ್. ಆ ಕ್ಲಿಯರ್ ಕ್ಯಾಚ್ ಅಂತ ಹೊಡೆದ್ರೂ ಕೂಡ ಆರಾಮಾಗಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅಂದರೆ ಒಂದು ವೇಳೆ ವೈಟಿ ಸ್ಟುಡಿಯೋದಲ್ಲಿ ಸ್ಟೋರೇಜ್ ಫುಲ್ ಆಗಿದ್ದರೆ ನೀವು ಕ್ಲಿಯರ್ ಡಾಟಾ ಹೊಡೆದ್ಬಿಟ್ರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಈಸಿಯಾಗಿ ಅಪ್ಲೋಡ್ ಆಗ್ತವೆ. ಕ್ಲಿಯರ್ ಆಲ್ ಡಾಟಾ ಕೂಡ ನೀವು ಏನು ಮಾಡ್ಕೊಳ್ಬೋದು. ಇದು ಒಂದು ಮೊದಲನೇ ಸ್ಟೆಪ್ಪು. ಕ್ಲಿಯರ್ ಡಾಟಾ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ವೈಟಿ ಸ್ಟುಡಿಯೋ ಸ್ಟೋರೇಜ್ ಖಾಲಿ ಆಗಿಬಿಡ್ತದೆ. ಆರಾಮಾಗಿ ನಿಮ್ಮ ಒಂದು ವಿಡಿಯೋಸ್ಗಳು ಅಪ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಯಾವುದು ಅಂದರೆ, ನೇರವಾಗಿ ನಿಮ್ಮ ಒಂದು ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿ ವೈಟಿ ಸ್ಟುಡಿಯೋ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ವೈಟಿ ಸ್ಟುಡಿಯೋ ಸರ್ಚ್ ಮಾಡಿದಾಗ ನಿಮ್ದು ಏನಾದರೂ ಅಪ್ಡೇಟ್ ಇತ್ತಂದರೆ ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ವೈಟಿ ಸ್ಟುಡಿಯೋವನ್ನು, ಈ ಆ್ಯಪ್ ನಾನು ಅಪ್ಡೇಟ್ ಆಲ್ರೆಡಿ ಮಾಡಿದ್ದುಂಟು, ಹಾಗಾಗಿ ಏನೇ ತೊಂದರೆ ಇಲ್ಲ. ಒಂದು ವೇಳೆ ಆ ರೀತಿ ಚೆಕ್ಕಿಂಗು ಪ್ರೊಸೆಸ್ಟು ಇದು ಬಂತಂದರೆ ಅಲ್ಲಿ ಅಪ್ಡೇಟ್ ಕೇಳ್ತಾ ಇರ್ತದೆ, ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು 2ನೇ ಸ್ಟೆಪ್ಪು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕೊನೆಯ ಸ್ಟೆಪ್ಪು ಏನಪ್ಪ ಅಂದರೆ, ನೇರವಾಗಿ ನಿಮ್ಮಲ್ಲಿರುವಂತಹ ಒಂದು ಭಾಳ ಸಿಂಪಲ್ ಇದು. ಏನಪ್ಪ ಅಂದರೆ, ನಿಮ್ಮಲ್ಲಿ ಇರುವಂತಹ ಒಂದು ಯಾವ ಒಂದು ವಿಡಿಯೋ ಚೆಕಿಂಗ್ ಬರ್ತದೆ, ಪ್ರೊಸೆಸ್ ಟು ಯುವರ್ ವಿಡಿಯೋ ಬರ್ತಾ ಇದೆ ಅಲ್ವಾ, ಪ್ರೊಸೆಸಿಂಗ್ ಬರ್ತಾ ಇದೆ ಅಲ್ವಾ, ಆ ಒಂದು 1 ಅವರ್ ವೇಟ್ ಮಾಡಿ ಸಾಕು. 1 ಅವರ್ ಆದಮೇಲೂ ಕೂಡ ಅದೇ ರೀತಿ ಬರ್ತಾ ಇದ್ದರೆ ನೇರವಾಗಿ ಆ ವಿಡಿಯೋವನ್ನು ಡಿಲೀಟ್ ಮಾಡಿ ವಾಪಸ್ ನೀವು ಅಪ್ಡೇಟ್ ಮಾಡಿ, ವಾಪಸ್ ಡೌನ್ಲೋಡ್ ಮಾಡ್ಕೊಳ್ರಿ. ಈಸಿಯಾಗಿ ಅದು ಅಪ್ಡೇಟ್ ಆಗುತ್ತೆ, ಸೇವ್ ಆಗುತ್ತೆ. ನನಗೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಬಂದಿತ್ತು. ಈ 3 ಸ್ಟೆಪ್ಗಳನ್ನು ನಾನು ಅಳವಡಿಸಿಕೊಂಡಿದ್ದಲ್ಲಿ ಎಲ್ಲ ಒಂದು ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಯಿತು ನನಗೆ. ಹಾಗಾಗಿ ಈ ವಿಡಿಯೋವನ್ನು ನಿಮಗೂ ಕೂಡ ಯೂಸ್ ಆಗಲಿ ಅನ್ನೋ ಕಾರಣದಿಂದ ನಾನು ಹೇಳ್ತಾ ಇರೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇಂತಹ ಹಲವಾರು ವಿಡಿಯೋಸ್ಗಳು ಬರ್ತಾ ಇರ್ತವೆ.